ಹೆಲೋ ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ವರ್ಷ ಮ್ಯಾಮ್. ಏನು ಮ್ಯಾಮ್ ಪಿಜ್ಜಾ ತೊಗೊಂಡು ಬಂದುಬಿಟ್ಟಿದ್ದೀರಾ, ಟೈಮ್ ಟೇಬಲ್ ಅಂತಲೂ ಇದೆ ಪಿಜ್ಜಾ ಅಂತಲೂ ಇದೆ ಅಂತಂದರೆ, ಸೊ ಇವತ್ತು ನಾವು ಪಿಜ್ಜಾ ಮಾಡೋ ರೀತಿನೇ ಟೈಮ್ ಟೇಬಲ್, ನಮ್ಮ ಸ್ಪೆಸಿಫಿಕ್ ಕಸ್ಟಮೈಸ್ಡ್ ನಮ್ಮದೇ ಆದಂಥ ಟೈಮ್ ಟೇಬಲನ್ನು ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನ ಈಸಿಯಾಗಿ ತಿಳ್ಕೊಳ್ಳೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ, ಈ ವಿಡಿಯೋ ಕೊನೆ ಅಷ್ಟರಲ್ಲಿ ಖಂಡಿತವಾಗ್ಲೂ ನಿಮ್ಮದೇ ಆದಂಥ ಕಸ್ಟಮೈಸ್ ಟೈಮ್ ಟೇಬಲ್ ನಿಮ್ಮ ಹತ್ರ ಇರುತ್ತೆ. ಸೊ ನಾವಿವತ್ತು ಮಾಡ್ತಾ ಇರೋದು ಬಿಲ್ಡ್ ಯೋರ್ ಓನ್ ಟೈಮ್ ಟೇಬಲ್. ಸೊ ಅದನ್ನು ನೀವು ಶುರು ಮಾಡಬೇಕು ಮ್ಯಾಮ್. ಪಕ್ಕಾ ಮ್ಯಾಮ್ ನಾನು ಮಾಡ್ತೀನಿ, ಇವತ್ತು ನಂದು ಟೈಮ್ ಟೇಬಲ್ ಮಾಡ್ಕೋತೀನಿ. ನೀವು ಸ್ಪೆಂಡ್ ಮಾಡಬೇಕಾಗಿರೋದು 5ರಿಂದ 10 ನಿಮಿಷ ಅಷ್ಟೇ. ಸೊ ಬೇಗ ಬೇಗ ಟೈಮ್ ಟೇಬಲ್ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಕೊನೆಯಲ್ಲಿ ನಿಮ್ಮ ಟೈಮ್ ಟೇಬಲ್ ಮುಗ್ದೋಗಿದ ತಕ್ಷಣ ಡನ್ ಅಂತ ಕಾಮೆಂಟ್ ಮಾಡಬೇಕು. ಇದು ನಮ್ಮ ಚಾಲೆಂಜ್, ನಾನು ನನಗೆ ಅಂತ ತೊಗೊಂಡಿರೋಂಥ ಚಾಲೆಂಜ್. ಸೊ ನೀವೆಲ್ಲರೂ ನಿಮ್ಮ ಟೈಮ್ ಟೇಬಲನ್ನು ಇವತ್ತೇ ಬಿಲ್ಡ್ ಮಾಡ್ಕೋಬೇಕು. ಸೊ ಶುರು ಮಾಡ್ತಿರೋರು ಎಲ್ಲರೂ ಟೈಮ್ ಟೇಬಲ್ ಅಂತ ಈ ಕೂಡಲೇ ಕಾಮೆಂಟ್ ಮಾಡಿ. ಸೊ 3, 2, 1 ಲೆಟ್ಸ್ ಬಿಗಿನ್ ಬಿಲ್ಡ್ ಯೋರ್ ಓನ್ ಟೈಮ್ ಟೇಬಲ್. ಸೊ ಫಸ್ಟು ಒಂದು ಪಿಜ್ಜಾ ಬಗ್ಗೆ ಯೋಚನೆ ಮಾಡಿ ಮಕ್ಕಳ. ಪಿಜ್ಜಾ ಅಂದರೆ ಏನೇನಿರಬೇಕು? ಒಂದು ಬೇಸ್ ಇರಬೇಕು ಅಲ್ವಾ? ಅದು ಮೈದಾ ಆದರೂ ಆಗಿರ್ಬೋದು, ಗೋಧಿ ಆದರೂ ಆಗಿರ್ಬೋದು, ಹೆಲ್ದಿಯಾಗಿ ರಾಗಿ ಆದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಒಂದು ಬೇಸ್ ಇರಬೇಕಾ? ಆ ಬೇಸ್ ಇದು ನಮ್ಮ ಪಿಜ್ಜಾ ಬೇಸ್, ಕರೆಕ್ಟಾ? ಅದ್ರ ಮೇಲೆ ಒಂದೆರಡು ರೀತಿ ಸಾಸಸ್ ಇರಬೇಕು. ಸ್ಪೈಸಿ ಆಗಿರೋರು ಸ್ಪೈಸಿಯಾಗಿ ತಗೋತಾರೆ, ಕೆಲವರು ಸ್ವಲ್ಪ ಕಡಿಮೆ ಸ್ಪೈಸಿ ಅಂದರೆ ಕಡಿಮೆ ಸ್ಪೈಸಿ. ಸೊ ಅದ್ರ ಮೇಲೆ ಒಂದು ಸಾಸ್ ಇರುತ್ತೆ. ಅದ್ರ ಮೇಲೆ ಬರುವಂಥದ್ದೇ ಟಾಪಿಂಗ್ಸ್. ಏನಪ್ಪ ಅದು ಟಾಪಿಂಗ್ಸು? ಕೆಲವು ವೆಜಿಟೇರಿಯನ್ಸ್ ಆಗಿದ್ರೆ ವೆಜಿಟೇಬಲ್ಸ್ ಹಾಕೋತಾರೆ, ಟೊಮ್ಯಾಟೊ, ಪನ್ನೀರ್, ಅಥವಾ ಪನ್ನೀರ್ ಪಕ್ಕಕ್ಕೆ ಇಟ್ಬಿಡೋಣ, ಲೆಟ್ ಅಸ್ ಟಾಕ್ ಓನ್ಲಿ ಅಬೌಟ್ ವೆಜೀಸ್. ಬ್ರಿಂಜಾಲ್ ಹಾಕೋತಾರೆ, ಡಿಫ್ರೆಂಟ್ ಕ್ಯಾಪ್ಸಿಕಮ್ ಅಂತೂ ಕಲರ್ ಹಾಕೋತಾರೆ, ಭಾಳಷ್ಟು ವೆಜೀಸನ್ನು ಹಾಕ್ಕೊಳ್ತಾರೆ. ಅದಾದಮೇಲೆ ಪ್ರೋಟೀನನ್ನು ಆ್ಯಡ್ ಮಾಡ್ಕೊಳ್ತಾರೆ, ಅಥವಾ ಈ ಪನ್ನೀರೋ ಮಶ್ರೂಮೋ ಈ ರೀತಿ ಎಲ್ಲದನ್ನು ಆ್ಯಡ್ ಮಾಡ್ತಾರೆ. ಸೊ ಅದೆಲ್ಲ ಆ್ಯಡ್ ಮಾಡಿದ್ಮೇಲೆ ತುಂಬ ಇಂಪಾರ್ಟೆಂಟ್ ಒಬ್ಬರನ್ನ ಮರ್ತ್ಬಿಟ್ವಿ. ಯಾರವರು? ಚೀಸ್ ಇಲ್ಲ ಅಂದರೆ ಪಿಜ್ಜಾ ತಿನ್ನೋ ಮಜಾ ಬರುತ್ತಾ? ಇಲ್ಲ. ಸೊ ಚೀಸನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಾನು ಹೋಗಿ ನನಗೆ ಚೀಸ್ ಕಾರ್ನ್ ಪಿಜ್ಜಾ ಕೊಡಿ ಅಂದರೆ ಇದನ್ನೆಲ್ಲ ತೆಗೆದ್ಬಿಟ್ಟು ಆ ಸಾಸ್ ಮೇಲೆ ಬರೀ ಕಾರ್ನ್ ಮತ್ತು ಚೀಸ್ ಹಾಕ್ಬಿಟ್ಟು ಕೊಡ್ತಾರೆ. ಅದೇ ನಾನು ಹೋಗ್ಬಿಟ್ಟು ನನಗೆ ಪನ್ನೀರ್ ಪಿಜ್ಜಾ ಬೇಕು ಅಥವಾ ಮಾರ್ಗರೀಟಾ ಬೇಕು ಅಂತಂದರೆ ಮಾರ್ಗರೀಟಲ್ಲಿ ಇದೇನೂ ಇರೋದೇ ಇಲ್ಲ, ಬರೀ ಚೀಸ್ ಇರುತ್ತೆ, ಕರೆಕ್ಟಾ? ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಯಾಕೆ ಗೊತ್ತಾ ನಿಮಗೆ? 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಪಿಜ್ಜಾ ಮಾಡಿಕೊಡೋದು. ಬೇಸ್ ಸೇಮ್ ರೆಡಿ ಇರುತ್ತೆ, ಸಾಸಸ್ ಅಲ್ಲೇ ರೆಡಿ ಇರುತ್ತೆ. ಹಾಗೆ ಈ ಟಾಪಿಂಗ್ಸ್ ಇದೆಯಲ್ಲ, ಇದು ನೀವು ಯಾವ್ದು ಕೇಳಿದ್ರೆ ಅದನ್ನು ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಷ್ಟೇ. ಅದಕ್ಕೆ ಅಷ್ಟು ಈಸಿಯಾಗಿ ನಿಮಗೆ ಪಿಜ್ಜಾ ಸಿಗುತ್ತೆ. ಮ್ಯಾಮ್ ಪಿಜ್ಜಾಗೂ ಟೈಮ್ ಟೇಬಲ್ಗೂ ಏನು ಮ್ಯಾಮ್ ಸಂಬಂಧ ಅಂತಂದರೆ, ನಿಮ್ಮ ಟೈಮ್ ಟೇಬಲ್ ಕೂಡ ಅಷ್ಟೇ ಮಕ್ಕಳ. ಈ ಟೈಮ್ ಟೇಬಲಲ್ಲಿ 3 ವಿಷಯಗಳು ಖಂಡಿತವಾಗ್ಲೂ ಇರಲೇಬೇಕು. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಟೈಮ್ ಟೇಬಲ್ ನಿಮ್ಮ ಕಣ್ಮುಂದೆನೇ ಈಗಲೇ ರೆಡಿ ಆಗಿಬಿಡತ್ತೆ. ಏನದು ಮ್ಯಾಮ್, ಏನದು ಆ 3 ವಿಷಯ ಅಂತಂದರೆ ಬನ್ನಿ ತಿಳ್ಕೊಳ್ಳೋಣ. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ವರ್ಷ ಮ್ಯಾಮ್. ಮತ್ತೆ ನಿಮ್ಮ ಮುಂದೆ ಬಿಲ್ಡ್ ಯೋರ್ ಓನ್ ಟೈಮ್ ಟೇಬಲ್ ಅನ್ನೋ ಒಂದು ಸಿಂಪಲ್ ಟಾಸ್ಕನ್ನು ತೊಗೊಂಡು ಬಂದಿದ್ದೀನಿ. ಸೊ ಫಸ್ಟ್ ಥಿಂಗ್ ಫಸ್ಟ್, ಏನದು ಟೈಮ್ ಟೇಬಲ್ ಅಂತ ಬೇಗ ಬೇಗ ಕಾಮೆಂಟ್ ಮಾಡಿ. ಸೊ ಆಗ ನಾವು ನಮ್ಮ ತಯಾರಿಯನ್ನು ಶುರು ಮಾಡ್ಬೋದು. ಸೊ ಲೆಟ್ಸ್ ಗೋ. ಸೊ ಬಿಲ್ಡ್ ಯೋರ್ ಓನ್ ಪಿಜ್ಜಾ ನಾನು ಹೇಳಿದೆ, ಬೇಸ್ ಇರುತ್ತೆ, ಅದ್ರ ಮೇಲೆ ಒಂದು ಟಾಪಿಂಗ್ ಇರುತ್ತೆ. ಅದಾದಮೇಲೆ ಬೇಸ್ಡ್ ಆನ್ ಯೋರ್ ಕನ್ವೀನಿಯನ್ಸ್ ಒಂದಷ್ಟು ನಿಮಗೆ ಟಾಪಿಂಗ್ಸ್ಗಳು ಇದ್ದೇ ಇರ್ತವೆ. ಹಾಗಾದರೆ ಟೈಮ್ ಟೇಬಲ್ಗೆ ಏನಪ್ಪ ಬೇಕು? ಯಾಕೆ ಭಾಳಷ್ಟು ಜನದ ಟೈಮ್ ಟೇಬಲ್ ಫೇಲ್ ಆಗುತ್ತೆ ಅಂತಂದರೆ, ಟಾಪರ್ಸ್ನ ಟೈಮ್ ಟೇಬಲನ್ನು ಪಿಕ್ ಮಾಡ್ಕೊಳ್ತೀರಾ, ಅಥವಾ ಆನ್ಲೈನಲ್ಲಿ ಸಿಗೋವಂಥ ಟೈಮ್ ಟೇಬಲ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗ್ತೀರಾ. ಅಲ್ಲೇನಾಗ್ಬಿಡತ್ತೆ, ಪ್ರತಿಯೊಬ್ಬರಿಗೂ ಎಲ್ಲ ಪಿಜ್ಜಾ ಇಷ್ಟ ಆಗಬೇಕು ಅಂತ ಇಲ್ಲ ಅಲ್ವಾ? ಸೊ ಹಾಗೇನೆ ನಿಮಗೂ ಅಷ್ಟೇ, ಎಲ್ಲರಿಗೂ ಒಂದೇ ಟೈಮ್ ಟೇಬಲ್ ವರ್ಕ್ ಆಗಲ್ಲ. ನೀವು ಓದೋ ಪೇಸ್ ಇರ್ಬೋದು, ಅಂದರೆ ನೀವು ಬೇಗ ಫಾಸ್ಟಾಗಿ ಅರ್ಥ ಮಾಡ್ಕೊಳ್ಬೋದು, ಅಥವಾ ಸ್ಲೋ ಲರ್ನರ್ ಆಗಿರ್ಬೋದು, ಅಥವಾ ನಿಮಗೆ ಅಷ್ಟು ಟೈಮ್ ಸಿಗದೇ ಇರ್ಬೋದು. ನಿಮ್ಮ ಮೋಡ್ ಆಫ್ ಲರ್ನಿಂಗ್ ಬೇರೆ ಇರ್ಬೋದು, ಅಂದರೆ ವಿಜುವಲ್ ಆಗಿ ನೀವು ಕಲಿತಿರ್ಬೋದು, ಅಥವಾ ಟೆಕ್ಸ್ಚುಯಲ್ ಆಗಿ ನೀವು ಬರೀತಿರ್ಬೋದು. ಸೊ ಭಾಳಷ್ಟು ಡಿಫ್ರೆನ್ಸ್ ಇದೆ ಮಕ್ಕಳ. ಸೊ ಹಾಗಾಗಿ ಒಂದೇ ಟೈಮ್ ಟೇಬಲ್ ಎಲ್ಲರಿಗೂ ವರ್ಕ್ ಆಗಲ್ಲ. ಸೊ ಅದರಿಂದನೇ ಭಾಳಷ್ಟು ಟೈಮ್ ಟೇಬಲ್ಸ್ ಫೇಲ್ ಆಗೋದು. ಇನ್ನೂ ಮೇಜರ್ ರೀಸನ್ಸ್ ಏನು? ಎಷ್ಟೊಂದು ಸಬ್ಜೆಕ್ಟ್ಸ್ ಒಂದೇ ದಿವಸ ಓದೋಕ್ಕೆ ಪ್ರಯತ್ನ ಪಡೋದು, ಟೈಮ್ 12 ಅವರ್ ಓದ್ತೀನಿ, 6 ಅವರ್ ಓದ್ತೀನಿ, 8 ಅವರ್ ಓದ್ತೀನಿ, ಅದೆಲ್ಲ ಅನ್ರಿಯಲಿಸ್ಟಿಕ್, ಖಂಡಿತವಾಗ್ಲೂ ನಡೆಯೋದಿಲ್ಲ. ಬ್ರೇಕೇ ಇಲ್ದಂಗೆ ಓದ್ತೀನಿ ಮ್ಯಾಮ್, ನಾನು ಇಡೀ ರಾತ್ರಿ ಕೂತ್ಕೊಂಡು ಓದ್ಬಿಡ್ತೀನಿ, ನೆಕ್ಸ್ಟ್ ಡೇ ಎದೊಳೋದೇ ಇಲ್ಲ, ಇಡೀ ದಿವಸ ಮಲಗಿರ್ತೀರಾ, ವಾಟ್ ಈಸ್ ದ ಪಾಯಿಂಟ್? ಸೊ ಬರ್ನೌಟ್. ಕಾಪಿಂಗ್ ಸಮನ್ ಎಲ್ಸಸ್ ಪ್ಲಾನ್. ಇವ್ರಿಗೆ ವರ್ಕ್ ಆಯಿತು ಮ್ಯಾಮ್, ಇವನಿಗೆ ವರ್ಕ್ ಆಯಿತು, ನಾನು ಇದನ್ನೇ ಯೂಸ್ ಮಾಡ್ತೀನಿ. ನೋ, ಡೋಂಟ್ ಡೂ ದ್ಯಾಟ್. ಅದರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ತಯಾರಿ ಇದು ಸ್ಟಾಪ್ ಆಗೋದಂತೂ ಫಾರ್ ಶ್ಯೂರ್. ಯಾಕೆ? ಒಂದು ದಿವಸ ಫಾಲೋ ಮಾಡಿದ್ರೆ 2 ಡೇಸ್ ಇಲ್ಲ. ಯಾಕೆ? ಅದು ತುಂಬ ಅನ್ರಿಯಲಿಸ್ಟಿಕ್ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಹಾಗಾದರೆ ಹೇಗೆ ಮ್ಯಾಮ್ ಮಾಡಬೇಕು? ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ 3 ಸ್ಲ್ಯಾಬ್ ರೂಲ್. ಓಕೆ,
ಸೊ ಅಥವಾ ಇಲ್ಲಿ ಫಸ್ಟು ಇದಕ್ಕೆ ಹೋಗ್ಬೇಡ, ಓಕೆನಾ? ಓಕೆ, ಇಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಬರ್ಕೊಳ್ತಾ ಹೋಗೋಣ, ಓಕೆನಾ? ಸೊ ನಮ್ಮ ಪಿಜ್ಜಾದಲ್ಲಿರೋ ಅಂಥದ್ದು 3 ಥಿಂಗ್ಸ್ ಅಲ್ವಾ, ಕರೆಕ್ಟಾ? ಸೊ 3 ಥಿಂಗ್ಸ್ ದಟ್ ವಿ ಹ್ಯಾವ್ ಟು ರಿಮೆಂಬರ್. ಏನದು? ಓಕೆ, ನಿಮ್ಮ ಆಕ್ಟಿವಿಟೀಸ್ ಏನು ಅಂತ ನೀವು ಲಿಸ್ಟ್ ಮಾಡ್ಕೋಬೇಕು. ಇದು ನಿಮ್ಮ ಬೇಸ್. ಏನು ಆಕ್ಟಿವಿಟೀಸ್ ಅಂತಂದರೆ ಕಾಲೇಜ್ ಟೈಮ್. ಇದ್ಯಾಕೆ ಹಿಂಗಾಯ್ತು? ಓಕೆ, ಕಾಲೇಜ್ ಟೈಮ್, ಅಥವಾ ನೀವೇನಾದರೂ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಬ್ರೇಕು, ಅಥವಾ ನಿಮ್ಮ ಟ್ಯೂಷನ್ಸ್. ಓಕೆ, ಟ್ಯೂಷನ್ಸ್, ಎಲ್ಲ ರೀತಿ ಆಕ್ಟಿವಿಟೀಸ್ ನೀವು ಇಲ್ಲಿ ಬರ್ಕೊಳ್ಬೋದು. ಕೆಲವೊಬ್ಬರು ಗೇಮ್ಸ್ ಪೀರಿಯಡ್ ಅಥವಾ ಗೇಮ್ಸಿಗೆ ಹೋಗ್ತಾರೆ, ರಿಕ್ರಿಯೇಷನ್, ಆಲ್ ಆಫ್ ದಟ್. ದಿಸ್ ಇಸ್ ಯೋರ್ ಬೇಸ್. ಸೆಕೆಂಡ್ ಒನ್ ಏನು? ದ ಸ್ಟಡಿ ಅವರ್ಸ್. ಅಂದರೆ ಇದನ್ನೆಲ್ಲ ಬಿಟ್ಟು, ಇದಿಷ್ಟಕ್ಕೂ ಬಿಟ್ಟು ಬಾಕಿ ಉಳಿಯುವಂಥ ಫ್ರೀ ಟೈಮನ್ನು ನಾನು ಸ್ಟಡಿ ಅವರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಇದು ರಿಯಲಿಸ್ಟಿಕ್. ಯಾಕೆ ನಾನು ಈ ಸ್ಟಡಿ ಅವರ್ಸನ್ನು ಫಿಕ್ಸ್ ಮಾಡಿ ನನ್ನ ಆ್ಯಕ್ಟಿವಿಟೀಸನ್ನು ಫಿಕ್ಸ್ ಮಾಡ್ಕೋತಿಲ್ಲ? ಯಾಕೆ? ಕಾಲೇಜ್ಗೆ ಹೋಗಲೇಬೇಕು, ಟ್ಯೂಷನ್ಸ್ ಕ್ಲಾಸಸ್ ಅಟೆಂಡ್ ಮಾಡಲೇಬೇಕು, ಗೇಮ್ಸ್ ಒಂದು ಸ್ವಲ್ಪ ರಿಕ್ರಿಯೇಷನ್ ಇರಲೇಬೇಕು. ಸೊ ಇದನ್ನು ಇಟ್ಕೊಂಡು, ಅಂದರೆ ಫಾರ್ ಎಕ್ಸಾಂಪಲ್ ಊಟ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕಲ್ರಿ, ಕರೆಕ್ಟಾ? ಸ್ವಲ್ಪ ಟಾಸ್ಕ್ಗಳಿಗೆ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಬೇಕೇ ಬೇಕಾ ಟೈಮು? ಸೊ ಯು ನೀಡ್ ಎಕ್ಸ್ಟ್ರಾ ಟೈಮ್. ಊಟ ಮಾಡೋದಕ್ಕೆ ಒಂದು ಸ್ವಲ್ಪ ಬ್ರೇಕ್ಸ್ ಅಂತೂ ಬೇಕೇ ಬೇಕು. ಸೊ ಅದನ್ನೆಲ್ಲ ಬಿಟ್ಟು ನಿಮ್ಗೇನು ಫ್ರೀ ಟೈಮ್ ಉಳಿಯುತ್ತೋ ಅದು ನಿಮ್ಮ ಆ್ಯಕ್ಚುಯಲ್ ಸ್ಟಡಿ ಅವರ್. ಹಾಗಾದರೆ ಮೂರನೇದೇನು? ಪೀಕ್ ಅವರ್. ನಿಮ್ಮ ಪೀಕ್ ಅವರನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಪೀಕ್ ಅವರ್ ಅಂದರೆ ಏನು ಮ್ಯಾಮ್? ಪೀಕ್ ಅವರ್ ಅಂತಂದರೆ ನೀವು ಆರ್ ಯು ಅ ಈವ್ನಿಂಗ್ ಪರ್ಸನ್? ಅಂದರೆ 6 to 9 PM ಸಖತ್ತಾಗಿ ಓದ್ತೀನಿ ಮ್ಯಾಮ್, ಬೆಳಿಗ್ಗೆ ನನಗೆ ಎದ್ದೊಳಕ್ಕಾಗೋದೇ ಇಲ್ಲ ಮ್ಯಾಮ್, ನಾನು 4 o'clockಗೆ ಎದ್ದೊಳ್ತೀನಿ ಮ್ಯಾಮ್, ನನಗೆ ಆ ಟೈಮಲ್ಲಿ ಓದ್ಬಿಟ್ರೆ 10 ನಿಮಿಷ ಅದಲ್ಲಿ ಓದ್ಬಿಟ್ರೇನೂ ನನಗೆ ಸಖತ್ ನೆನಪಿರುತ್ತೆ ಮ್ಯಾಮ್. ಸೊ ಅದನ್ನು ಅರ್ಥೈಸ್ಕೊಳ್ಳಿ. ನೀವು ಈವ್ನಿಂಗ್ ಪರ್ಸನ್ನ, ಈವ್ನಿಂಗ್ ಲೇಟ್ ನೈಟ್ ಓದ್ತೀರಾ ಅಥವಾ ಅರ್ಲಿ ಮಾರ್ನಿಂಗಾ? ಇದು ನಿಮಗೆ ಗೊತ್ತಿರಬೇಕು. ಈ 3 ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಟೈಮ್ ಟೇಬಲನ್ನು ನೀವೇ ಬಿಲ್ಡ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಕಾಲೇಜ್ ಟೈಮಿಂಗ್ಸ್ ಏನಿರತ್ತಪ್ಪ? ಒಬ್ಬರಿಗೆ 9 o'clock to 6 o'clock ಇರುತ್ತೆ, ಅಥವಾ ಕೆಲವೊಬ್ಬರಿಗೆ 9 to 5 ಇರುತ್ತೆ, ಓಕೆನಾ? ಸೊ ಶಾಲ್ ವಿ ಟೇಕ್ ಇಟ್ ಅಪ್? ಇದಿಷ್ಟು ನೀವು ಬರ್ಕೊಂಡ್ರೆ ನಿಮ್ದು ಸೈಮಲ್ಟೇನಿಯಸ್ ಆಗಿ ಬರ್ಕೊಳ್ತಾ ಇರಿ. ಆಕ್ಟಿವಿಟೀಸ್ ಏನೇನು, ಫ್ರೀ ಟೈಮ್ ಎಷ್ಟು ಸಿಕ್ಕಿದೆ, ಪೀಕ್ ಅವರ್ಸ್ ಏನು. ಫ್ರೀ ಟೈಮ್ ಖಂಡಿತವಾಗ್ಲೂ ನಿಮಗೆ 2 to 3 hours ಅಂತೂ ಈಸಿಯಾಗಿ ಸಿಗತ್ತೆ. 2 to 3 hours ಅಂತೂ ಖಂಡಿತವಾಗ್ಲೂ ನಿಮಗೆ ಸಿಗತ್ತೆ. ಹೇಗೆ ಮ್ಯಾಮ್ ಅಂತಂದರೆ ಬನ್ನಿ ನೋಡೋಣ. ಇದು 3 ಅರ್ಥ ಆಗಿದೆಯಾ? ದೀಸ್ ಆರ್ ದ 3 ಇಂಪಾರ್ಟೆಂಟ್ ಥಿಂಗ್ಸ್. ಫಸ್ಟ್ ಥಿಂಗ್ ಏನು? ಕಾಲೇಜ್ 9 to 5 PM, ಓಕೆ ಅಂತಾನೆ ಇಟ್ಕೊಳ್ಳಿ. ವರ್ಸ್ಟ್ ಕಮ್ ವರ್ಸ್ಟ್ ಸಿನಾರಿಯೋ, ಆಯಿತಾ? ಸೊ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಬೇಕಾ? 5 to 5:30 or 5:45 ರೆಸ್ಟಾ? ದೆನ್ ಫಸ್ಟ್ ಸ್ಲ್ಯಾಬ್ 1 is 6 to 8 PM. ನೀವಿಲ್ಲಿ ಲೆಕ್ಚರನ್ನು ನೋಡ್ಬೋದು, ಅಥವಾ ನೀವು ನಿಮ್ಮ ಸೆಲ್ಫ್ ಸ್ಟಡಿಯನ್ನು ಮಾಡ್ಕೊಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನು ಲೆಟ್ಸ್ ಸೇ 6 to 7:30 ನೀವು ಒಂದು ಲೆಕ್ಚರನ್ನು ನೋಡ್ತೀರಾ. ಯೂಟ್ಯೂಬ್ ಆಗಿರ್ಬೋದು, ಟ್ಯೂಷನ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಓಕೆನಾ? ಸೊ ದಿಸ್ ಇಸ್ ಯೋರ್ ಟ್ಯೂಷನ್ ಟೈಮ್. ಸೆಲ್ಫ್ ಸ್ಟಡಿ ಟೈಮ್ ಹೇಗೆ? ಸೆಲ್ಫ್ ಸ್ಟಡಿ ಟೈಮ್ಗೆ ಇದು ಯಾಕೆ ಹಿಂಗೆ ಆಡತ್ತೆ? ಸೆಲ್ಫ್ ಸ್ಟಡಿ ಸ್ಲ್ಯಾಬ್ 1 ಏನದು? ಸ್ಲ್ಯಾಬ್ 1 8 to 9:30 PM, ಅಥವಾ
7:30 to 7:45 to 9 PM. ನಮ್ಮ ವಿಜೇತ ಮಕ್ಕಳಿಗೆ ಇದು ಐಡಿಯಲ್ ಸ್ಲ್ಯಾಬ್. ಇದು ಬೇರೆ ಮಕ್ಕಳಿಗೆ. ಯಾಕೆ? ನಮ್ಮ ಪರೀಕ್ಷೆಯಲ್ಲಿ ಕ್ಲಾಸಸ್ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ? 8 ಗಂಟೆಯಿಂದ 9:30 ತನಕ ಕ್ಲಾಸಸ್ ಇರುತ್ತೆ. ಕರೆಕ್ಟಾ? ಸೊ ಆ ಮಕ್ಕಳಿಗೆ ಈ ಸ್ಲ್ಯಾಬ್ ವರ್ಕ್ ಆಗಲ್ಲ. ಸೊ ಅವರು ಈ ಸ್ಲ್ಯಾಬ್ ಅನ್ನ ಕನ್ಸಿಡರ್ ಮಾಡ್ಕೋಬಹುದು. ಅಥವಾ ಯು ಕ್ಯಾನ್ ಸ್ಟಿಕ್ ಟು ದಿಸ್. ಸೊ ಇದಾಯ್ತಾ? 7:45 to 9 PM. ನೆಕ್ಸ್ಟ್ ಕರೆಕ್ಟಾ? ಅಥವಾ ವಿಜೇತ ಅಲ್ದಿರೋ ಮಕ್ಕಳಿಗೆ ಈ ಸ್ಲಾಟ್ ವರ್ಕ್ ಆಗುತ್ತೆ. 7:45 to 9 PM. ವಿಜೇತ ಮಕ್ಕಳಿಗೆ ಇಲ್ಲಿ ಕ್ಲಾಸ್ ಇರುತ್ತೆ. ಸೊ ಈ ಸ್ಲಾಟ್ ಏನಿದೆಯಲ್ಲ 7:45 to 9 PM ಅದು ಯೂಶುವಲಿ ನಿಮಗೆ ಯೂಸ್ ಆಗುವಂಥದ್ದು. ವಿಜೇತ ಮಕ್ಕಳಿಗೆ ಮ್ಯಾಮ್ 8 to 9:30 ಕ್ಲಾಸ್ ಇದೆಯಲ್ಲ ಅಂತಂದರೆ ನಿಮ್ಮ ಸ್ಲ್ಯಾಬ್ ಶುರುವಾಗೋದು 9:45 PM to 11 PM. ಹೌದು ಮ್ಯಾಮ್, ಏನು ಮ್ಯಾಮ್ 11 ಗಂಟೆವರೆಗೂ ಹೇಳ್ತಾ ಇದ್ದೀರಾ ಅಂತಂದರೆ ಓದಲೇಬೇಕು ಮಕ್ಕಳ. ಈ ವರ್ಷ ಒಂದು ಸ್ವಲ್ಪ ಕಷ್ಟ ಪಡಲೇಬೇಕು. 11 ಅಥವಾ 12 ಗಂಟೆ. ಸೊ ಇಲ್ಲಿ ನಿಮಗೆ 2.25 ಗಂಟೆ ಸಿಕ್ಬಿಡತ್ತೆ ಈಸಿಯಾಗಿ. ಕರೆಕ್ಟಾ? ಸೊ 2.5 hours ನಿಮಗೆ ಈಸಿಯಾಗಿ ಇಲ್ಲಿ ಸಿಕ್ಬಿಡತ್ತೆ. ಸೊ ನೀವಿಲ್ಲಿ ಡೈರೆಕ್ಟ್ ಬೆಳಿಗ್ಗೆ 5 ಗಂಟೆಗೆ ಎದ್ದರೆ 5:30 7 ಗಂಟೆಗೆ ಕ್ಲಾಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಮ್ 12 ಗಂಟೆಗೆ ನನ್ನ ಕೈಲಾಗಲ್ಲ, ಬರೀ 5 ಅವರ್ಸ್ ನಿದ್ದೆ ಇರುತ್ತೆ ಅಂತಂದರೆ ಇಲ್ಲಿ ನಿಮಗೆ 2.5 hours ಸಿಕ್ಕಿದೆ. ಸೊ ಬೆಳಿಗ್ಗೆ ನೀವೇನು ಮಾಡ್ತೀರಾ? 5 ಗಂಟೆಯಿಂದ ಅಥವಾ ವಿಜೇತ ಮಕ್ಕಳಿಗೆ ಇಲ್ಲಿ ಆ್ಯಡ್ ಮಾಡಿಬಿಡೋಣ. 5:30 7 ಗಂಟೆಗೆ ನಿಮಗೆ ಕ್ಲಾಸ್ ಇರುತ್ತೆ. ಕರೆಕ್ಟಾ? ಸೊ ಈ 7 ಗಂಟೆ 5:30 ಮುಂಚೆ ಟ್ರೈ 5 to 5:30 ಅರ್ಧ ಗಂಟೆ ಸ್ಲಾಟ್ ಆಯಿತು. ಸೊ ನಿಮ್ಗೆ ಇಲ್ಲಿ ಎಷ್ಟು ಸ್ಲಾಟ್ ಸಿಕ್ತು? 2 ಅವರ್ 3 ಅವರ್ನ ಸ್ಲಾಟು ಸಿಕ್ತು. ಕರೆಕ್ಟ್? 3 hours ಸ್ಲಾಟ್ ಸಿಕ್ತು. ಇದು ನಿಮ್ಮ ಐಡಿಯಲ್ ಸ್ಟಡಿ ಅವರ್. ಯಾಕೆ? ಇಲ್ಲಿ ನೀವು ಕ್ಲಾಸಸ್ಸು ಅಟೆಂಡ್ ಮಾಡ್ತಿದ್ದೀರಾ, ಅದರ ಜೊತೆಗೆ ನಿಮಗೆ 3 ಅವರು ಸ್ಟಡಿ ಟೈಮ್ ಸಿಕ್ಕಿದೆ. ಏನು ಮಾಡಬೇಕು ಈ 3 ಅವರಲ್ಲಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಏನದು? 3 ಸ್ಲ್ಯಾಬ್ ಸಿಸ್ಟಮ್. ಏನಂತ ಅದು ನೋಡೋಣ ಬನ್ನಿ. ಸೊ 3 hours ಇದ್ದರೆ ನಿಮಗೆ ಪ್ರತಿ ದಿವಸ ಇದನ್ನು ನೀವು ಉಲ್ಟಾ ಮಾಡ್ಕೊಳ್ಬೋದು. ಮ್ಯಾಮ್ ನನಗೆ ನೈಟ್ ಬೇಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಅಂದರೆ ಬೆಳಿಗ್ಗೆ ಬೇಗ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಈ 3 hours ಫಸ್ಟು ಲರ್ನ್, ಪ್ರಾಕ್ಟಿಸ್, ರಿವೈಸ್. ಓಕೆ, ಭಾಳಷ್ಟು ಜನ ಯಾರ್ಯಾರು ಟ್ಯೂಷನ್ಗೂ ಹೋಗಿ ಕ್ಲಾಸಸ್ಸು ಅಟೆಂಡ್ ಮಾಡಿ ಕಾಲೇಜಲ್ಲೂ ಅಟೆಂಡ್ ಮಾಡ್ತಿದ್ರೆ ಈ ಟೈಮ್ ಫುಲ್ ಕಡಿಮೆ ಇರಬೇಕು. ಓಕೆ, ಪ್ರತಿ ದಿವಸ ಒಂದು ಚಾಪ್ಟರ್ ಒಂದು ಸಬ್ಜೆಕ್ಟನ್ನು ಇಟ್ಕೊಳ್ಳಿ. ಮಂಡೇ ಫಿಸಿಕ್ಸ್, ಟ್ಯೂಸ್ಡೇ ಕೆಮಿಸ್ಟ್ರಿ, ವೆನ್ಸ್ಡೇ ಬಯಾಲಜಿ, ಈ ರೀತಿ ಕೂಡ ನೀವು ಸ್ಪ್ಲಿಟ್ ಮಾಡ್ಕೊಳ್ಬೋದು. ಅಥವಾ 1 hour ಬೆಳಿಗ್ಗೆ 1 hour ನಾನು ಬಯಾಲಜಿ ಓದ್ತೀನಿ, ಸಂಜೆ 1 hour ನಾನು ಕೆಮಿಸ್ಟ್ರಿ ಓದ್ತೀನಿ, ಫಿಸಿಕ್ಸ್ ಓದ್ತೀನಿ. ಅಲ್ಲೇ ನಿಮಗೆ ಇಂಪಾರ್ಟೆಂಟ್ ಆಗೋದು ನಿಮ್ಮ ಪೀಕ್ ಟೈಮ್. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಪೀಕ್ ಅವರ್ ಈವ್ನಿಂಗ್ ಇದ್ದರೆ ಚೂಸ್ ಟು ಡೂ ಥಿಯರಿ ಸಬ್ಜೆಕ್ಟ್ ಈವ್ನಿಂಗಲ್ಲಿ. ಆಯಿತಾ? ಪ್ರಾಬ್ಲಮ್ಸನ್ನು ಬೆಳಿಗ್ಗೆ ಸಾಲ್ವ್ ಮಾಡಿ. ಸೊ ದಟ್ ನಿಮಗೆ ಈಸಿಯಾಗಿ ಅಂದರೆ ಎಚ್ಚರ ಇರುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಷ್ಟು ನಿಮ್ಗೆ ಎಚ್ಚರ ಇರುತ್ತೆ, ಬ್ರೈನ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಇಲ್ಲ ಮ್ಯಾಮ್ ನಾನು ಅರ್ಲಿ ಮಾರ್ನಿಂಗ್ ಪರ್ಸನ್ ಅಂತಂದರೆ ಅರ್ಲಿ ಮಾರ್ನಿಂಗ್ ಥಿಯರಿ ಓದಿ, ಈವ್ನಿಂಗ್ ನೀವು ಪ್ರಾಕ್ಟೀಸ್ ಮಾಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಬಯಾಲಜಿ ಥಿಯರಿಟಿಕಲ್ ಸಬ್ಜೆಕ್ಟ್ ಅಂತ ಅಲ್ಲ. ನೀವು ಪ್ರಾಬ್ಲಮ್ಸ್ ಅಥವಾ MCQs ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಬ್ರೈನ್ ಆಕ್ಟಿವಿಟಿ ಬೆಟರ್ ಆಗಿರುತ್ತೆ. ಬಿಕಾಸ್ ಯು ಆರ್ ಅಪ್ಲೈಯಿಂಗ್ ಥಿಂಗ್ಸ್. ಥಿಯರಿಯಲ್ಲಿ ನೀವು ಅಬ್ಸಾರ್ಬ್ ಮಾಡ್ಕೊಳ್ತಿದ್ದೀರಾ, ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಅಲ್ಲಿ ನಿಮಗೆ ಆಕ್ಟಿವಿಟಿ ಮಿನಿಮಲ್ ಆಗಿರುತ್ತೆ. ಸೊ ನಿದ್ದೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪೀಕ್ ಟೈಮಲ್ಲಿ ಅದನ್ನು ಚೂಸ್ ಮಾಡ್ಕೊಳ್ಳಿ. ಈಸಿ. ಓಕೆ, ಸೊ ಲಾಸ್ಟ್ ಥಿಂಗ್ ಈಸ್ ಇಲ್ಲಿ ಪ್ರಾಕ್ಟೀಸಲ್ಲಿ ಫಸ್ಟೇ ಡಿಸೈಡ್ ಆಗಿಬಿಡಿ. MCQs ಅಂತಂದರೆ ನಿಮ್ಮ ರೆಫರೆನ್ಸ್ ಬುಕ್ಸಲ್ಲಿ NCERT, ಎಕ್ಸಾಂಪ್ಲರ್ ಹಾಗೆ ಫಿಂಗರ್ ಟಿಪ್ಸ್ ಫಸ್ಟ್ ಮುಗಿಸ್ಬೇಕು. ಕನ್ಫ್ಯೂಷನ್ಸೇ ಬೇಡ, ಬುಕ್ಸ್ ಬಗ್ಗೆ ಕನ್ಫ್ಯೂಷನ್ಸೇ ಬೇಡ. ಓಕೆ, NCERT ಎಕ್ಸಾಂಪ್ಲರ್ ಫಸ್ಟ್, ಅದಾದಮೇಲೆ PYQs. ಸೊ ಇಲ್ಲಿ ನೀವು ಸ್ಪ್ಲಿಟ್ ಮಾಡ್ಕೋಬೋದು. ನೀಟ್ PYQs ಮತ್ತು KCET PYQs, ಆ ರೀತಿ ನೀವು ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಬೋದು. ಮಶ್ರೂಮ್ ಬೇಕಿದ್ರೆ ಮಶ್ರೂಮ್, ಪನ್ನೀರ್ ಬೇಕಿದ್ರೆ ಪನ್ನೀರ್, ಚೀಸ್ ಬೇಕಿದ್ರೆ ಚೀಸ್. ಅರ್ಥ ಆಗ್ತಿದೆಯಾ? ಸೊ ಪ್ರಾಕ್ಟೀಸ್. ರಿವೈಸ್ ಲಾಸ್ಟ್ 10 minutes. ಇದನ್ನು ಪ್ರೋಮೋಡೋರೋ ಟೆಕ್ನಿಕ್ ಅಂತಾರೆ. 40 ನಿಮಿಷ ಅಥವಾ 45 ನಿಮಿಷ ಓದಿ 10 ನಿಮಿಷ ಅದನ್ನು ಆಕ್ಟಿವ್ ರೀಕಾಲ್ ಮಾಡ್ಕೊಳ್ಳೋದು. ಹೇಗೆ? ಬುಕ್ಕನ್ನು ಮುಚ್ಚಿಟ್ಬಿಟ್ಟು ನಿಮ್ಗೆ ಏನೇನು ನೆನಪಿದೆಯೋ ಅದನ್ನು ರೀಕಾಲ್ ಮಾಡ್ಕೊಳ್ಳೋದು. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಮಾಡಿದ್ರೆ ನೀವು ಇಡೀ ದಿವಸ ಕಲ್ತಿರ್ತೀರಲ್ಲ, ಅದೆಲ್ಲ ನಿಮಗೆ ಈಸಿಯಾಗಿ ನೆನಪಿರುತ್ತೆ. ಮ್ಯಾಮ್ ಇದಿಷ್ಟು ಮಾಡಿಬಿಟ್ರೆ ಅಂತಂದರೆ ಇಲ್ಲಿಗೆ ನಿಮ್ಮ ಮುಕ್ಕಾಲು ಟೈಮ್ ಟೇಬಲ್ ರೆಡಿ ಆಗೋಗಿರುತ್ತೆ.
ಕೊನೆಯದಾಗಿ ಒಂದು ವಿಷಯ ನೀವು ನೆನ್ಪಿಟ್ಕೊಂಡಿರ್ಬೇಕು. ಏನದು? ವೀಕೆಂಡ್. ಈ ಇಡೀ ಟೈಮ್ ಟೇಬಲ್ ನೀವು ಮಾಡ್ಕೊಂಡಿದ್ದು ವೀಕ್ ಡೇಗಾಗಿರುತ್ತೆ. ವೀಕ್ ಎಂಡ್ ಈಸ್ ಯೋರ್ ರಿಯಾಲಿಟಿ ಚೆಕ್. ಅಂದರೆ ಸಂಡೇ ನೀವೇನು ಮಾಡ್ತೀರಾ? ಮಾಕ್ ಟೆಸ್ಟನ್ನು ಕೊಡ್ತೀರಾ. ಮಾಕ್ ಟೆಸ್ಟ್ ಪ್ಲಸ್ ಸ್ಯಾಟರ್ಡೇ ಇಸ್ ಮೆಗಾ ರಿವಿಷನ್. ಸ್ಯಾಟರ್ಡೇ ಏನು ಮಾಡ್ತೀರಾ? ಮೆಗಾ ರಿವಿಷನ್. ಇಡೀ ವಾರ ಓದಿದ್ದನ್ನೆಲ್ಲ ನೀವು ರಿವೈಸ್ ಮಾಡ್ತೀರಾ. ಮೆಗಾ ರಿವಿಷನ್ ಮಾಡಿ ಸಂಡೇ ಮಾಕ್ ಟೆಸ್ಟನ್ನು ಕೊಡ್ತೀರಾ. ಸೊ ವೀಕ್ ಡೇಸಲ್ಲಿ ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತೀರಾ. ಸ್ಯಾಟರ್ಡೇ ಸಂಡೇ ನಿಮ್ಮ ರಿಯಾಲಿಟಿ ಚೆಕ್ ಆಗೋಗಿರುತ್ತೆ. ಸೊ ದಿಸ್ ಈಸ್ ಯೋರ್ ಕಂಪ್ಲೀಟ್ ಟೈಮ್ ಟೇಬಲ್. ಸೊ ಇಲ್ಲಿ ನಾನು ಕೊಟ್ಟಿರುವಂಥ ಸ್ಲಾಟ್ಸ್ ವೇರಿ ಆಗ್ಬೋದು ಫ್ರಮ್ ಪರ್ಸನ್ ಟು ಪರ್ಸನ್. ಯಾಕೆ? ಇದಿಷ್ಟು ವೇರಿ ಆಗ್ಬೋದು. ಈ ಫ್ರೀ ಟೈಮ್ ಇದು ವೇರಿ ಆಗ್ಬೋದು. ಸೊ ದಯವಿಟ್ಟು ರಿಯಲಿಸ್ಟಿಕ್ ಟೈಮ್ ಟೇಬಲನ್ನು ಬಿಲ್ಡ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸನ್ನು ಯೂಸ್ ಮಾಡಿದರೆ ನೀವು ಇಷ್ಟರಲ್ಲಿ ನಿಮ್ಮ ಟೈಮ್ ಟೇಬಲನ್ನು ನೀವೇ ಮಾಡ್ಕೊಂಡಿರ್ತೀರಾ. ಸೊ 3 ವಿಷಯಗಳು ಏನದು? ಆಕ್ಟಿವಿಟೀಸ್ನ ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ರೀ ಟೈಮ್ ನೋಡ್ಕೊಳ್ಳಿ, ಸ್ಟಡಿ ಅವರ್ಸನ್ನು ಬಿಲ್ಡ್ ಮಾಡ್ಕೊಳ್ಳಿ. 2 to 3 hours ಐಡಿಯಲ್ ಆಗಿರುತ್ತೆ. ಬೇರೆ ಜಾಸ್ತಿ ಇಟ್ಕೊಂಡ್ರೆ ತುಂಬ ಅನ್ರಿಯಲಿಸ್ಟಿಕ್ ಆಗಿರುತ್ತೆ, ಖಂಡಿತವಾಗ್ಲೂ ನೀವು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಸ್ಪೀಡ್ಗಿಂತ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಪ್ರತಿ ದಿವಸ ನೀವು ಮಾಡಬೇಕು. ಎಷ್ಟು ದಿವಸ ಮಾಡ್ತೀರಾ ಅನ್ನೋದು ಮುಖ್ಯ, ಎಷ್ಟು ಅವರ್ ಅಂತಲ್ಲ. 12 hour ಒಂದೇ ದಿವಸ ಓದೋ ಬದಲು 3 ಗಂಟೆ 4 ದಿವಸ ಓದಿ, ಇಡೀ ವಾರ ಓದಿ, ನಿಮಗೆ ಒಳ್ಳೆ ರಿಸಲ್ಟ್ಸ್ ಅಂತೂ ಖಂಡಿತವಾಗಿ ಸಿಗುತ್ತೆ. ಅದಾದ ನಂತರ ನಿಮ್ಮ ಪೀಕ್ ಅವರನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಬೆಳಿಗ್ಗೆ ಜಾಸ್ತಿ ಅರ್ಥ ಆಗುತ್ತೆ, ಸಾಯಂಕಾಲ ಜಾಸ್ತಿ ಅರ್ಥ ಆಗುತ್ತೆ ಅಂತ ಹೇಳಿ. ಸೊ ಅದರಲ್ಲೂ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಅಂದರೆ ಯಾವ ರೀತಿ ಸ್ಪ್ಲಿಟ್ ಮಾಡ್ಕೊಳ್ತೀರಾ? ಪೀಕ್ ಅವರಲ್ಲಿ ಥಿಯರಿಟಿಕಲ್ ಸಬ್ಜೆಕ್ಟ್ಸನ್ನು ಓದಿ, ದ ಸೆಕೆಂಡ್ ಸ್ಲಾಟಲ್ಲಿ ನೀವು MCQಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇದನ್ನೇ ನಾವು 3 ಸ್ಲ್ಯಾಬ್ ಮೆಥಡ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟರ ಜೊತೆಗೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಟೈಮ್ ಟೇಬಲ್ ಅಂತೂ ರೆಡಿ ಆಗಿರುತ್ತೆ. ಅದರ ಜೊತೆಗೆ ವೀಕೆಂಡ್ಸಲ್ಲಿ ನೀವು ನಿಮ್ಮ ರಿಯಾಲಿಟಿ ಚೆಕ್ಕನ್ನು ಮಾಡ್ಕೊಳ್ತಿದ್ದೀರಾ. ಏನದು? ಮೆಗಾ ರಿವಿಷನ್ ಆನ್ ಸ್ಯಾಟರ್ಡೇ, ಸಂಡೇ ಮಾಕ್ ಟೆಸ್ಟ್. ಸೊ ಪ್ರತಿ ವಾರ, ತಿಂಗಳಲ್ಲಿ 3 ವಾರ ಅಲ್ವಾ, 4 ವಾರ ಅಲ್ವಾ, ಒಂದು ದಿವಸ ನೀಟ್ ಮಾಕ್ ಟೆಸ್ಟ್, ಒಂದ್ಸಲ KCET ಮಾಕ್ ಟೆಸ್ಟ್, ಒಂದ್ಸಲ PU1 ಮಾಕ್ ಟೆಸ್ಟ್. ಸೊ ಈ ರೀತಿ ನೀವು ಅದನ್ನು ಸೈಕಲ್ ಮಾಡ್ತಾ ಹೋಗ್ಬೋದು. ಇದು ನಿಮ್ಮ ಈಸಿಯೆಸ್ಟ್ ವೇ ಟು ಮೇಕ್ ಅ ಟೈಮ್ ಟೇಬಲ್. ನಿಮಗೋಸ್ಕರ ಅಂತ ನಾನು ಇಷ್ಟು ಸಿಂಪಲ್ ಆಗಿ ಸ್ಪ್ಲಿಟ್ ಮಾಡಿ ಬಂದಿದ್ದೀನಿ. ಸೊ ಇದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಂಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ರೆಡಿ ಆಗಿದ್ರೆ ಈ ಕೂಡಲೇ ಡನ್ ಅಂತ ಕಾಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಅವರ ಟೈಮ್ ಟೇಬಲನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತ. ಡೋಂಟ್ ಕಾಪಿ ಅದರ್ಸ್ ಟೈಮ್ ಟೇಬಲ್, ಡೂ ಯೋರ್ ಟೈಮ್ ಟೇಬಲ್ ಆನ್ ಯೋರ್ ಓನ್. ಆಗ ನೀವು ಅದನ್ನು ಖಂಡಿತವಾಗ್ಲೂ ಫಾಲೋ ಮಾಡ್ತೀರಾ. ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಒಳ್ಳೆ ರ್ಯಾಂಕ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಆಲ್ ದಿ ವೆರಿ ಬೆಸ್ಟ್ ಮಕ್ಕಳೇ. ನಿಮ್ಮ ಗೆಲುವು ನಮ್ಮ ಸಾಧನೆ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್.